ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಪ್ರವಾಸಿಗರು ಕಡಲ ತೀರವನ್ನ, ನದಿ ಸೌಂದರ್ಯವನ್ನ ಕಂಡು ಖುಷಿ ಪಡ್ತಾರೆ. ಅದೇ ರೀತಿ ಬೋಟಿಂಗ್ ಮಾಡಲೇಬೇಕು ಅಂತ ಕೂಡ ಆಸೆ ಪಡ್ತಾರೆ. ಆದರೆ ಬೋಟಿಂಗ್ ಮಾಡೋದಕ್ಕೆ ಹೋದ್ರೆ ನೀವು ತೊಂದರೆ ಅನುಭವಿಸಬೇಕಾಗತ್ತೆ. ಯಾಕೆ ಹೀಗಾಗತ್ತೆ ಅಂತೀರಾ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುವ ಜಿಲ್ಲೆಯಲ್ಲಿ ಉತ್ತರ ಕನ್ನಡವೂ ಒಂದು. ಇಲ್ಲಿನ ಕಡಲ ತೀರಗಳು, ಗುಡ್ಡ ಬೆಟ್ಟಗಳು ದೇಶ ವಿದೇಶದ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಹೀಗಾಗಿ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಬೋಟಿಂಗ್ ಮಾಡುವ ಆಸೆ ಹೆಚ್ಚಾಗಿರುತ್ತೆ. ಆದರೆ ಬೋಟಿಂಗ್ ಮಾಡುವ ಮೊದಲು ಎಚ್ಚರ ವಹಿಸಬೇಕಿದೆ. ಕೆಲ ದಿನಗಳಿಂದಷ್ಟೇ ಗೋಕರ್ಣ ತದಡಿಯ ಮೂಡಂಗಿ ಹಿನ್ನೀರು ಪ್ರದೇಶದಲ್ಲಿ ಬೋಟ್ ಅವಘಡವಾಗಿತ್ತು. ಅದೃಷ್ಟವಶಾತ್ ಬೋಟಿನಲ್ಲಿದ್ದ 42 ಜನರು ಬಚಾವಾಗಿದ್ದಾರೆ. ಈ ಪ್ರಕರಣವನ್ನು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆದುಕೊಂಡಿಲ್ಲ. ಅಲ್ಲದೆ ಅನಧಿಕೃತವಾಗಿ ಬೋಟಿಂಗ್ ನಡೆಸುತ್ತಿರುವುದು ಕಂಡುಬಂದಿಲ್ಲ. ಅದೇ ರೀತಿ ಇನ್ನು ಹಲವಾರು ಜನರು ಅನಧಿಕೃತವಾಗಿ ಬೋಟಿಂಗ್ ದಂಧೆ ನಡೆಸುತ್ತಿದ್ದು ಯಾವುದೇ ಸುರಕ್ಷತೆ ಇಲ್ಲದೆ ಪ್ರವಾಸಿಗರ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಇಲ್ಲಿ ನಾನಾ ರೀತಿಯ ಪ್ರವಾಸೋದ್ಯಮಕ್ಕೆ ಬೇಕಾಗಿರುವಂಥ ಎಲ್ಲ ಮೂಲಸೌಕರ್ಯಗಳನ್ನು ಒದಗಿಸಿ ಕೊಟ್ಟಿದ್ದಾರೆ. ಮತ್ತು ನಮಗೆ ಏನು ಇದೆ ಜಲಕ್ರೀಡೆಗಳು ಇಲ್ಲಿ ನಮ್ಮೊಂದು ಜಿಲ್ಲೆಯಲ್ಲಿ ಜಲಕ್ರೀಡೆ ಮೇಜರ್ ಪಾಯಿಂಟು ಪ್ರವಾಸೋದ್ಯಮಕ್ಕೆ. ಇಲ್ಲಿ ನಮ್ಮ ಕಾಳಿ ರಿವರ್ ಇರ್ಬೋದು, ನಮ್ಮ ಅರಬ್ಬಿ ಸಮುದ್ರ ಎಲ್ಲರೂ ಹರಿತಾ ಇರ್ಬೋದು, ಮತ್ತು ದಾಂಡೇಲಿಯಲ್ಲಿ ಕೆಲವೊಂದು ಕಡೆಗಳಲ್ಲಿ ಈಗ ಜಲಕ್ರೀಡೆಗಳಿಗೆ ಬೇಕಾಗಿರುವಂಥ ಎಲ್ಲ ಮೂಲಸೌಕರ್ಯಗಳನ್ನು ಪ್ರವಾಸೋದ್ಯಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಒಂದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಜಲಕ್ರೀಡೆಗಳಿಗೆ ನಾವು ಏನು ತೊಗೋಬೇಕಂದ್ರೆ ಪ್ರಿಕಾಷನ್ ಮೊದಲು ತೊಗೋಬೇಕು. ವಾಸ್ತವವಾಗಿ ಬೋಟ್ ಮಾಲೀಕರು ಸೇರಿ ಚಾಲಕನು ಸಾರಂಗ ಸರ್ಟಿಫಿಕೇಟ್ ಪಡೆದುಕೊಳ್ಬೇಕು. ಆದರೆ ಯಾವ ಇಲಾಖೆಯಿಂದಲೂ ಅನುಮತಿ ಪಡೆದಿಲ್ಲ. ಕಾಲಕಾಲಕ್ಕೆ ರಿನಿವಲ್ ಸಹ ಮಾಡಿಸಿಲ್ಲ. ಕಾನೂನು ಬಾಹಿರವಾಗಿ ಬೋಟಿಂಗ್ ನಡೆಸುತ್ತಿದ್ದಾರೆ ಎಂಬುದನ್ನು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಸುಮಾರು 16 ಬೋಟ್ಗಳಿಗೆ ನಾವಲ್ಲಿ ಅನುಮತಿ ಕೊಟ್ಟಿದ್ದೀವಿ. ಟೆಂಡರ್ದಾರರಿಗೆ 21 ಬೋಟ್ಗಳನ್ನ ನಾವು ಕೊಟ್ಟಿದ್ದೀವಿ. ಸೊ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ, ಅವರೆಲ್ಲ ರನ್ ಮಾಡ್ತಾ ಇದ್ದಾರೆ. ಆ್ಯಸ್ ಪರ್ ನಾವು ಟೆಂಡರ್ದು ನಿಯಮಗಳು ಷರತ್ತುಗಳು ಏನಿದೆಯೋ ಅದ್ರ ಪ್ರಕಾರ ಅವರು ರನ್ ಮಾಡ್ತಾ ಇದ್ದಾರೆ. ಬಟ್ ಈ 16 ಬೋಟ್ಗಳು ಏನಿತ್ತು ನಾವು ಪರ್ಮಿಷನ್ ಕೊಟ್ಟಿರೋದು, ಅದಲ್ಲದೇ ಹಲವಾರು ಬೋಟ್ಗಳು ಅನಧಿಕೃತವಾಗಿ ನಡೆಸ್ತಾ ಇರೋದು ಕಂಡು ಬಂದಿದೆ ನಮಗೆ. ಸೊ ಈ 16 ಬೋಟ್ಗಳಲ್ಲೂ ಡಾಕ್ಯುಮೆಂಟ್ಸ್ನ ಪರಿಶೀಲಿಸಿದಾಗ ಹಲವಾರು ಈ ಇನ್ಶೂರೆನ್ಸ್ ಆಗಲಿ, ಕೆಲವೊಂದು ಪೊಲೀಸ್ ವೆರಿಫಿಕೇಷನ್ ಆಗಲಿ ಏನೂ ಇಲ್ಲದೆ ಇರೋದು ಕಂಡು ಬಂದಿದೆ. ದುಡ್ಡು ಮಾಡುವ ಆಸೆಯಿಂದ ಪ್ರವಾಸಿಗರನ್ನ ಸೆಳೆಯಲು ಬೋಟಿಂಗ್ ಮಾಡಿಸ್ತಾರೆ. ಆದರೆ ಪ್ರವಾಸಿಗರ ಸುರಕ್ಷತೆ ಬಗ್ಗೆ ಕೇರ್ ಮಾಡದ ಬೋಟ್ ಮಾಲೀಕರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಮೋಜು ಮಸ್ತಿಯಲ್ಲಿ ಮೈಮರೆಯುವ ಪ್ರವಾಸಿಗರ ಸುರಕ್ಷತೆಗೆ ಯಾರು ಕಾರಣ? ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.